ಭಾರತದ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನದ ವಾಯುನೆಲೆ ಧ್ವಂಸವಾಗಿರೋದು ಗೊತ್ತಿರುವಂತಹ ವಿಚಾರ. ಈಗ 11 ವಾಯುನೆಲೆಗಳ ರಿಪೇರಿಗೆ ಟೆಂಡರ್ ಕರೆದಿದೆಯಂತೆ ಪಾಕಿಸ್ತಾನ. ಒಪ್ಕೊಂಡ್ರಾ? 11 ವಾಯುನೆಲೆಗೆ ಹೊಡೆದಿದ್ದೀವಿ ನಾವು ಅಂತ. ಭಾರಿ ಹಾನಿಯಾಗಿದೆಯಂತೆ ಭಾರತದ ದಾಳಿಯಿಂದ. ವಾಯುನೆಲೆಗಳಿಗೆ ಅಷ್ಟೇನು ಹಾನಿ ಆಗಿಲ್ಲ ಅಂತ ನೋಡಿ, ಅಗೇನ್ ಇದೇ ಸುಳ್ಳುಬುರ್ಕ ಶರೀಫ್ ಹೇಳ್ತಾ ಇದ್ದಿದ್ದು. ಇದೀಗ ವಾಯುನೆಲೆಯ ರಿಪೇರಿಗೆ ಪಾಕಿಸ್ತಾನದವರು ಟೆಂಡರ್ ಕರೆದಿದ್ದಾರೆ. ಇದನ್ನೇ ನಾವು ಡಬಲ್ ಸ್ಟ್ಯಾಂಡ್ ದ್ವಂದ್ವ ನಿಲುವು ಅಂತ ಕರೆಯೋದು ಇದನ್ನೇ. ಹೊರಗಡೆಗೆ ಮಾತ್ರ ಏನೂ ಗೊತ್ತಾಗಬಾರ್ದು ದೇಶದ ರಹಸ್ಯಗಳು. ನಾವು ನೋಡಿ ಎಂಥ ವಿಡಿಯೋಗಳನ್ನ ತೋರಿಸ್ತಾ ಇದ್ದೀವಿ ಅಂದರೆ, ದಾಳಿಗೂ ಮೊದಲು ಹೆಂಗಿತ್ತು ಕೆಲವು ಕಟ್ಟಡಗಳು, ದಾಳಿಯ ನಂತರ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀವಿ. ಸೇನಾ ನೆಲೆಗಳು, ಉಗ್ರರ ನೆಲೆಗಳು ಎಲ್ಲವನ್ನ. ಅವರು ಮಾತ್ರ ಇಲ್ಲ 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 ಅಂತ ಇದ್ದಾರೆ. ಈಗ ಟೆಂಡರ್ ಕರೆದಿದ್ದಾರಂತೆ, ಟೆಂಡರ್ ರಿಪೇರಿ ಮಾಡೋದಕ್ಕೆ. 11 ವಾಯುನೆಲೆಗಳಿಗೆ ನಮ್ಮ ಬ್ರಹ್ಮೋಸ್ ಕ್ಷಿಪಣಿ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಿದೆ. ಸತ್ಯ ಇದು, ಒಪ್ಕೊಳ್ಳಿ. ಹಾಗಾದರೆ ಒಂದು ಬಹಳ ಮುಖ್ಯವಾದಂತಹ ವಿಚಾರ, ಸುಮ್ಮನೆ ಯಾಕೆ ಹಾಗಾದರೆ ಇವರು ಟೆಂಡರ್ ಕರಿಬೇಕು? ಗೊತ್ತಾಗುತ್ತಲ್ಲ, ಈಗ ಹೆಂಗಿದ್ರು IMF ಇಂದ ದುಡ್ಡು ಬಂದಿದೆ, ಅದರಲ್ಲಿ ಮುಕ್ಕಾಲು ಭಾಗ ಟೆರರ್ಸ್ ಕೊಡ್ತಾರೆ, ಉಳ್ಕೊಳ್ಳೋ ಒಂದು ಕಾಲು ಭಾಗ ದುಡ್ಡಲ್ಲಿ ರಿಪೇರಿ ಮಾಡಿಸ್ಕೊತಾರೆ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ 11 ಸೇನಾ ನೆಲೆಗಳ ರಿಪೇರಿಗೆ ಟೆಂಡರ್ ಅಂತೆ. ಅಲ್ಲಿಗೆ ಸತ್ಯ ಒಂದೊಂದೇ ಹೊರಗೆ ಬರ್ತಾ ಇದೆ ಅಲ್ವಾ? ಪಾಕಿಸ್ತಾನ ಬಹಳಷ್ಟು ದಿನಗಳ ಕಾಲ ಸತ್ಯವನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇರುವಂಥದ್ದು. ಒಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಈಗ ಖುದ್ದು ಹೇಳಿರುವಂಥದ್ದು, ನೂರ್ ಖಾನ್ ಏರ್ ಬೇಸ್ ಸೇರಿದಂತೆ ಬೇರೆ ಬೇರೆ ಏರ್ ಬೇಸ್ಗಳ ಮೇಲೆ ದಾಳಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಪ್ಕೊಂಡಿದ್ದಾರೆ. ಇದಕ್ಕೆ ಪೂರಕವಾದಂಥ ಮತ್ತೊಂದು ಸಾಕ್ಷ್ಯ ಅಂದ್ರೆ ಭಾರತ ದಾಳಿಯನ್ನ ಮಾಡಿದೆ ನಿರ್ದಿಷ್ಟವಾಗಿ ಅನ್ನೋದಕ್ಕೆ, ಅದು ಈಗ ಪಾಕಿಸ್ತಾನ ಟೆಂಡರ್ ಕರೆದಿರುವಂಥದ್ದು. 11 ವಾಯು ನೆಲೆಗಳನ್ನ ರಿಪೇರಿ ಮಾಡುವಂತ ದೃಷ್ಟಿಯಿಂದ ಈಗ ಟೆಂಡರ್ ಅನ್ನ ಕರೆಯುವಂತ ಕೆಲಸವನ್ನ ಪಾಕಿಸ್ತಾನ ಸರ್ಕಾರ ಮಾಡಿರುವಂಥದ್ದು. ಈಗ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇದಾವೆ. ಸೊ ಅಲ್ಲಿಗೆ ಭಾರತ ಕೇವಲ 5-6 ಏರ್ ಬೇಸ್ ಗಳನ್ನ ಮಾತ್ರ ಟಾರ್ಗೆಟ್ ಮಾಡಿಲ್ಲ, 11 ಏರ್ ಬೇಸ್ ಗಳಿಗೆ ನಿರ್ದಿಷ್ಟವಾದಂತಹ ಟಾರ್ಗೆಟ್ ಅನ್ನ ಮಾಡೋ ಮೂಲಕ ಅಲ್ಲಿಯ ಆಸ್ತಿ ಪಾಸ್ತಿಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಿದೆ ಅನ್ನುವಂಥದ್ದು ಅಲ್ಲಿಗೆ ಸ್ಪಷ್ಟವಾಗಿರುವಂಥದ್ದು. ಒಂದು ಕಡೆ ಹಸಿ ಸುಳ್ಳುಗಳನ್ನ ಹೇಳ್ತಿದ್ದಂತ ಪಾಕಿಸ್ತಾನ ಈಗ ಅನಿವಾರ್ಯವಾಗಿ ಬೇರೆ ಬೇರೆ ಕಾರಣಗಳ ಮೂಲಕ ತನ್ನ ಸತ್ಯವನ್ನು ಒಪ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಭಾರತದ ದಾಳಿ ಅಥವಾ ಆಪರೇಷನ್ ಸಿಂಧೂರದ ಮೂಲಕ ಮಾಡಿದಂತಹ ದಾಳಿ ಏನಿದೆ ಅದು ಪಾಕಿಸ್ತಾನಕ್ಕೆ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ಮತ್ತೆ ಅದು ಎದ್ದು ಬರಲಿಕ್ಕೆ ತಿಂಗಳುಗಳ ಕಾಲ ಸಮಯ ಬೇಕಾಗುವಂತಹ ಅನಿವಾರ್ಯತೆ ಸೃಷ್ಟಿಸಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗೆ ಸಂಪರ್ಕದಲ್ಲಿ ಶಬೀರ್, ಅಲ್ಲಿಗೆ ಇಡೀ ಜಗತ್ತು ಅರ್ಥ ಮಾಡ್ಕೋಬೇಕು. ನಮ್ಮ ಸೇನಾಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿದಾಗ ಏನೇನು ಮಾಹಿತಿಯನ್ನ ಕೊಟ್ಟಿದ್ರು ಎಲ್ಲವೂ ಇವತ್ತಿಗೂ ಕೂಡ ಸತ್ಯ. ಪಾಕಿಸ್ತಾನ ಮಾತ್ರ ಸುಳ್ಳುಗಳ ಮೇಲೆ ಸುಳ್ಳು ಹೇಳಿಕೊಂಡು ದಿನಕ್ಕೊಂದು ನಂಬರ್ನ ಬದಲಾಯಿಸಿಕೊಂಡು ಈಗ ಕೊನೆಯದಾಗಿ ಅವರ ನಿಜಾಂಶ ಏನು ಅಂತಕ್ಕಂಥದ್ದು ಬಯಲಾಗ್ತಾ ಇದೆ. ಜಗತ್ತು ಇದನ್ನು ಅರ್ಥ ಮಾಡ್ಕೋಬೇಕು, ಯಾರದ್ದು ಸತ್ಯ ಯಾರದ್ದು ಸುಳ್ಳು ಅಂತ.